ಬಿಡದಿ ಟೌನ್ಶಿಪ್ನ ಜಟಾಪಟಿ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರ ನಡುವಿನ ವಾಕ್ಸಮರಕ್ಕೂ ಕೂಡ ವೇದಿಕೆ ಆಗ್ತಾ ಇದೆ. ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆ. ಮತ್ತೊಂದು ಕಡೆ ಸರ್ಕಾರದ ನಿರ್ಧಾರದ ವಿರುದ್ಧ ರೈತರು ಸಮರ ಸಾರಿದ್ದಾರೆ. 22ನೇ ತಾರೀಕು ಬೃಹತ್ ಹೋರಾಟಕ್ಕೆ ರೈತರು ಕರೆ ಕೊಟ್ಟಿದ್ದಾರೆ. ರೈತರ ಹೋರಾಟಕ್ಕೆ ಜೆಡಿಎಸ್ ಮತ್ತು ಬಿಜೆಪಿ ಬೆಂಬಲವನ್ನು ವ್ಯಕ್ತಪಡಿಸಿದೆ. ರೈತಪರ ಹೋರಾಟಕ್ಕೆ ಈ ಮೂಲಕ ದಳಪತಿಗಳು ಕೂಡ ಧುಮುಕ್ತಾ ಇದ್ದಾರೆ. ಇವತ್ತು ಬಿಡದಿಗೆ ಭೇಟಿ ಕೊಡ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ರೈತರ ಜೊತೆಗೆ ಚರ್ಚೆಗೆ ಮುಂದಾಗ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಮತ್ತೊಂದು ಕಡೆ ಸಿಎಂ ಡಿ.ಕೆ. ಶಿವಕುಮಾರ್, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ನಡುವೆ ಮಾತಿನ ಸಮರ ಕೂಡ ಜೋರಾಗ್ತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಅಭಿವೃದ್ಧಿಯ ಹೆಸರಿನಲ್ಲಿ ರಾಜ್ಯ ಸರ್ಕಾರ ರೈತರ ಜಮೀನನ್ನು ಲೂಟಿ ಹೊಡಿತಾ ಇದೆ ಅಂತ ಹೇಳ್ತಾ ಇದ್ರೆ, ಡಿ.ಕೆ. ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರು ಹಾಕಿಕೊಟ್ಟಂತಹ ಹಾದಿಯಲ್ಲಿ ನಾವು ನಡೀತಾ ಇದ್ದೇವೆ ಅನ್ನುವಂತಹ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅಲ್ಲಿಗೆ ಈ ಜಟಾಪಟಿ, ಈ ವಾಕ್ಸಮರ ಮತ್ತಷ್ಟು ಜಾಸ್ತಿ ಆಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಲಕ್ಷಾಂತರ ತೆಂಗಿನ ಮರ, ಅಡಿಕೆ ಗಿಡ, ಬಾಳೆ ಗಿಡ ಈ ರೀತಿಯ ಬೆಳೆ ಬೆಳೀತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಹೈನುಗಾರಿಕೆ ಇವತ್ತು 6 ಲಕ್ಷಕ್ಕೂ ಹೆಚ್ಚಿನ ಲೀಟ್ರ್ ಹಾಲು ಉತ್ಪಾದನೆ ಮಾಡ್ತಾ ಇರತಕ್ಕಂಥ ಭಾಗದಲ್ಲಿ ಈಗ ನಾನು ಟೌನ್ಶಿಪ್ ಮಾಡ್ತೀನಿ ಅಂದರೆ ಯಾರಾದರೂ ಅದನ್ನು ಮೆಚ್ಕೋತಾರ? ಇಲ್ಲ ಪ್ರಧಾನಮಂತ್ರಿಗಳಿಗೆ ಅದ್ರ ಬಗ್ಗೆ ಡೀಟೇಲ್ ಕೊಟ್ಟಿದ್ರೆ ಅವ್ರು ಮೆಚ್ಕೋತಿದ್ರ? ಪ್ರಧಾನಮಂತ್ರಿಗೆ ಹೇಳಿದ್ದಾರೋ ಅವ್ರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೋ ನಮಗೇನು ಗೊತ್ತಿಲ್ಲ. ಅವರಿಬ್ಬರು ಒನ್ ಮಾತನಾಡ್ಕೊಂಡು ಬಂದಿದ್ದಾರೆ. ಇದು ಇರ್ತಕ್ಕಂಥ ಇದು ದುಡ್ಡು ಮಾಡುವಂಥ ಸ್ಕೀಮ್ ಸರ್. ಇದರಲ್ಲಿ ಸಂಶಯನೇ ಇಲ್ಲ. ಅವರೇ ಹೇಳಿದ್ದಾರೆ, ಇದರಿಂದ ನಮಗೆ ಸುಮಾರು 15ರಿಂದ 20 ಸಾವಿರ ಕೋಟಿ ಲಾಭ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಯಾವುದಾದ್ರೂ ಒಂದು ಯೋಜನೆ ಲಾಭಕ್ಕೆ ಮಾಡೋದಲ್ಲ, ಸರ್ಕಾರ ಮಾಡ್ತಕ್ಕಂಥದ್ದು. ಅದರಿಂದ ಜನರಿಗೆ ಎಷ್ಟರ ಮಟ್ಟಿಗೆ ಅದು ಉಪಯೋಗ ಆಗ್ತದೆ, ಅದು ಮುಂದಿನ ರಾಜ್ಯದ ಅಭಿವೃದ್ಧಿಗೆ ಯಾವ ರೀತಿ ಉಪಯೋಗ ಆಗ್ತದೆ ಅದು ಮುಖ್ಯ. ಇಲ್ಲಿ ಯಾವುದೋ ಒಂದು ಲಾಭ ಮಾಡಲಿಕ್ಕೆ ರೈತರ ಭೂಮಿನ ಇವತ್ತು ಒಕ್ಕಲೆಬ್ಬಿಸಿ ಅದರಲ್ಲಿ ಏನೇನು ಕಂಡೀಷನ್ಗಳಿದೆ. ಈಗ ಯಾವೊಂದು ಲೋನ್ ತಗೊಂಡಿದ್ದಾರೆ ಇವತ್ತು ಹುಡ್ಕೋ ಬ್ಯಾಂಕಿಂದ, ಅಲ್ಲಿ ಆ ಹಲವಾರು ಕಂಡೀಷನ್ಗಳಿದೆ. ಅದೆಲ್ಲ ನಿಂತ್ಕೊಂಡು ನಾನು ಹೇಳಲಿಕ್ಕಾಗಲ್ಲ. ನಾಡಿದ್ದು ಬಹುಶಃ ನಿಮ್ಮ ಜೊತೆಯಲ್ಲಿ ಸುದೀರ್ಘವಾಗಿ ಮಾತಾಡ್ತೀನಿ. ಅವರಿವತ್ತು ಇದು ಎಚ್.ಡಿ. ಕುಮಾರಸ್ವಾಮಿ ಅವರ ಮಾತು. ಕೇಂದ್ರ ಸಚಿವರು ಇದಕ್ಕೆ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿಗೆ ಮತ್ತೊಮ್ಮೆ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರ ನಡುವೆ ಬಿಡದಿ ಟೌನ್ಶಿಪ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಜೋರಾಗ್ತಾ ಇದೆ. ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು.